ಅಧ್ಯಕ್ಷರೇ, ನಮಗೆ ಏನು ಗುರಿಗಳನ್ನು ಕೊಟ್ಟಿದ್ದೀರಿ ಆ ಗುರಿ ಪ್ರಕಾರ ಬಂದಿಲ್ಲ ಸರ್. 36-38 ಮಾತ್ರ ಬಂದಿರುವಂಥದ್ದು. ಇದು ಮೊದಲನೇದು. ಎರಡನೇದು, ಎಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀರಿ ಅಂತ. ಈ ಹಿಂದೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಕೊಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ. ಮೋರ್ ದೆನ್ 50% ಕಡಿಮೆ ಮಾಡಿಬಿಟ್ಟಿದ್ದೀರಿ. ಮೋರ್ ದೆನ್ 50% ಹೇಗೆ ಅಂತ ನಾನು ಹೇಳ್ತೇನೆ. 200 ಕೋಟಿ ಕೊಡ್ತಾ ಇದ್ದೆ ಅವಾಗ 2022-23 ಒಳಗಡೆ ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ. 23-24ಕ್ಕೆ 100 ಕೋಟಿ ಆಯಿತು. 24-25ಕ್ಕೆ 100 ಕೋಟಿ ಆಯಿತು. ಚರ್ಚೆ ಮಾಡಿ. ಸೊ ಹಾಗಾಗಿ ನಾನು ಹೇಳಕ್ ಒಂದಕ್ಕೆ ಹೊರಟಿರೋ ಸರ್, ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಹೇಳಿರುವಂಥ ಸಂಗತಿಗಳು ಏನಿದೆ, ಇಲ್ಲಿ ಕೊಟ್ಟಿರುವಂಥ ಉತ್ತರಗಳು ಏನಿದೆ, ಈ ನಿಗಮಗಳು ಬೇಕೋ ಬೇಡವೋ ಅದೊಂದ್ಸರಿ ಕ್ಲಾರಿಟಿ ಆಗೋಗ್ಬಿಡ್ಲಿ ಅಂತಷ್ಟೇ. ಆಯ್ತು. ಇಲ್ಲಿ ಖಾಲಿ ನಿಗಮ ತೋರಿಸಿದಿರಲ್ಲ, ಇದು ಬೇಕೋ ಬೇಡ ನಿಗಮಗಳು ಇಲ್ಲ ಅಂತ ಹೇಳ್ಬಿಡಿ. ಓಕೆ, 27 ನಿಗಮಗಳಿದೆ. ಆಯ್ತು. ಈಗ ಸಂಶಿತ ಹೇಳಿ. ಈಗ ನಮ್ಮಲ್ಲಿ 10 ನಿಗಮಗಳು. ಒಂದ್ ಸೆಕೆಂಡ್ ಕುಂದ್ರು, ಚರ್ಮಸಮಣ ಕುಂದ್ರಿ. 10 ನಿಗಮಗಳು ಇದ್ದಾವೆ. ಕಾಡುಗೊಲ್ಲ ಸೇರಿ 11 ನಿಗಮ ಇದೆ. 10 ನಿಗಮಗಳಿಗೆ ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೆ ಸ್ವಾವಲಂಬಿ ಸಾರಥಿ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಹೊಲಿಗೆ ಯಂತ್ರ ಇರ್ಬೋದು, ಇವೆಲ್ಲವೂ ಸೇರಿ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕನಿಷ್ಠ 225 ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತಾ ಇದ್ದೀವಿ. ಇವು 10 ಸಮಾಧಾನ. ಏನಂಗಂದ್ರ ಬರ್ತಾ ಇದ್ರ ಕೇಳೋ ಕೊಡ್ತೀವಿ. ನೀವು ಇವಷ್ಟು ಅಂಕಿ ಸಂಖ್ಯೆ ಹೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ಕೇಳಿ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಇನ್ನೂ ಒಂದು, ನಾವು ಸಿಒ ಅಧ್ಯಕ್ಷತೆ ಒಳಗೆ ಬ್ಯಾಂಕ್ಗಳ ಸಂಯೋಗದೊಂದಿಗೆ ಸ್ವಯಂ ಉದ್ಯೋಗ ಮತ್ತು ಅರಿವು ಶಿಕ್ಷಣ ಸಾಲದ ಯೋಜನೆ ಇವು ಎಲ್ಲವೂ ಸೇರಿ ಸಿಒ ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೀವಿ. ಅವನ್ನ ಈ ವರ್ಷ 109 ಒಂದೊಂದು ಜಿಲ್ಲೆಗೆ ಇವು ಕೊಡ್ತಾ ಇರೋದು. ಅದಕ್ಕೆ ಇಷ್ಟು ನಿಗಮಗಳ ಜೊತೆಗೆ ಮತ್ತೆ ನಮ್ಮ ಚನ್ನಬಸಪ್ಪ ಅವರು ಹೇಳ್ತಾ ಇದ್ರು, ಈ ವರ್ಷ ಹೋದ ವರ್ಷ ನಮಗೂ ಕಮ್ಮಿ ಇದೆ. ಮೊದಲನೇ ವರ್ಷ ಮತ್ತು 2ನೇ ವರ್ಷ ಅವಾಗ 337 ಕೋಟಿನೇ ಕೊಟ್ಟಿದ್ದು ನಮಗೂ. ಅದಾದಮೇಲೆ ಈ ವರ್ಷ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಶಾಸಕರ ಬೇಡಿಕೆ ಜಾಸ್ತಿ ಇರೋದ್ರಿಂದ ನನಗೆ ಜಾಸ್ತಿ ಕೊಡ್ಬೇಕಂದಕ್ಕೆ 1267 ಕೋಟಿ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ನಿಗಮಗಳು ಕೊಟ್ಟಿದೆ. ಇನ್ನೂ ಒಂದಿಷ್ಟು ನಿಗಮದ ಹೆಸರು ಹೇಳಿದ್ರು ಅವರು. ಆ ನಿಗಮ ನಾವು ಇನ್ನೂ ಯಾವುದೇ ನಿಗಮ ಮಾಡ್ಬೇಕಾತಂದ್ರೆ ಇಂದಿನ ಅವ್ರ ಸರ್ಕಾರದೊಳಗೆ ಆಗಿದ್ದು. ಅವಾಗ ಹೆಂಗಾಗಿತ್ತು ಅಂತಂದರೆ ಬೇರೆ ಪೇಪರ್ನೊಳಗೆ ನಿಗಮಗಳು ಆಗಿಬಿಟ್ಟು, ಯಾವುದೇ ಒಂದು ನಿಗಮ ಮಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಮಿನಿಮಮ್ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ 5 ಕೋಟಿ ರೂಪಾಯಿ ದುಡ್ಡು, ಮಿನಿಮಮ್ 5 ಕೋಟಿ ದುಡ್ಡು ಇಟ್ಟು ಆ ಕಂಪ್ನಿ ನಿಗಮಗಳು ಸ್ಥಾಪನೆ ಆಗಬೇಕು. ಅವಾಗ ಇವ್ರು ಏನು ಮಾಡಿದ್ರು, ಚುನಾವಣೆ ಇದ್ರೊಳಗೆ ಎಲ್ಲ ಕಂಪ್ನಿಗಳು ಪೇಪರ್ದಾಗ ರೆಡಿಯಾಗಿ ಬಂದವು. ಹೀಗಾಗಿ ಅವಕ್ಕೆ ಆ ನಿಗಮನೂ ಮಾಡಬೇಕು. ಆ ನಿಗಮದ ಮಾಡೋ ಅವಶ್ಯಕತೆ ಇದೆ. ನೀವು ಕಮಿಟ್ಮೆಂಟ್ ಆಗಿದ್ರು, ನೀವು ಮಾತು ಕೊಟ್ಟೋಗಿದ್ರು, ಅವು ಹಿಂದುಳಿದ ವರ್ಗದ ವಿಚಾರದೊಳಗೆ ಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇದೆ. ಹೀಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀನಿ. ಅದಕ್ಕೆ ಕಾಲಾವಕಾಶ ಹೇಳಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಈ ನಾರಾಯಣಗುರು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಮತ್ತು ಸಮುದಾಯದ ಭವನದ ಬಗ್ಗೆ ಹೇಳಿದ್ರು. ನಮ್ಮ ಇತಿಮಿತಿಯೊಳಗೆ ಸಮುದಾಯ ಭವನ ಏನಾಗಿದೆ, ಹಿಂದಿನ ಸರ್ಕಾರದ ಕನಿಷ್ಠ ಒಂದು 600-700 ಕೋಟಿ ರೂಪಾಯಿ ದುಡ್ಡು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಆ ಪೇಮೆಂಟನ್ನು ಕೊಡೋಕ್ಕಾಗ್ತಾ ಇಲ್ಲ, ಅರ್ಧಂಬರ್ಧ ಆಗಿದ್ದಾವೆ ಸಮುದಾಯ ಭವನಗಳು. ಅದಕ್ಕೆ ನಮಗೆ ಈ ಸತಿ ಬರೀ 109 ಕೋಟಿ, 50 ಕೋಟಿ ಆ ಹಿಂದಿನ ಸಮುದಾಯ ಭವನಕ್ಕೆ ದುಡ್ಡು ಪೇಮೆಂಟ್ ಮಾಡಲಿಕ್ಕೆ 50 ಕೋಟಿ ಇಟ್ಕೊಂಡಿದ್ವಿ. ಉಳಿದಿದ್ದನ್ನು ಹೊಸದು ಕೊಡ್ಬೇಕಂತ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ. ಈ ಸತಿ ನನಗೆ ಹೆಚ್ಚು ಅನುದಾನ ಕೊಡಬೇಕಂತ ವಿನಂತಿಯನ್ನು ಮಾಡಿದ್ವಿ. ಅದು ನನ್ನ ಅನುದಾನದ ಇತಿಮಿತಿಯೊಳಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನೋಡಿ, ಅವ್ರು ನೀವು ಗಮನಿಸ ಉತ್ತರ ಕೊಟ್ಟಿದ್ದಾರೆ. ಇದು ಚರ್ಚೆ ಅಲ್ಲ. ಯೂಶಲಿ ನಿಮ್ಗೆ ಇದರ ಬಗ್ಗೆ ಏನಿದ್ರೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಇದನ್ನು ಡೀಟೇಲ್ ಚರ್ಚೆ ಮಾಡಿ ನಿಮಗೆ ಬರುವಂಥ ಎಲ್ಲ ಸವಲತ್ತನ್ನು ತಗೊಳ್ಳಿ. ಮಾತಾಡ್ಕೊಂಡು ಬಂದಿದ್ದೀನಿ, ಅದ್ರ ಬಗ್ಗೆ ಏನು ತಕರಾರಿಲ್ಲ ನಮಗೆ. ಪುಟ್ಟಸ್ವಾಮಿ ಗೌಡ್ರು ಆದ್ರೆ ಹೆಚ್ಚು ಅನುದಾನ ಕೊಡಕ್ಕೆ ನೀವು ರೆಕಮೆಂಡ್ ಮಾಡಿ ಅಂತ. ಓಕೆ, ಪುಟ್ಟಸ್ವಾಮಿ ಗೌಡ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.